ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲರ ನಾಯಕರಾಗಿರುವಂತಹ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮಕ್ಕೆ ವೇದಿಕೆಗೆ ಈಗಾಗಲೇ ಆಗಮಿಸಿದ್ದಾರೆ. Start. You speak first. बोलो भारत माता की, कांग्रेस पार्टी की, सोनिया गांधी की. ಬಾವುಟ ಎಲ್ಲ ಕೆಳಗಡೆ ಇಳಿಸೋ, ಒಂದು ನಿಮಿಷ ಇಳಿಸೋ ಕೆಳಗಡೆ. ಅವರೆಲ್ಲ ಹಿಂದೆ ಇಡೋ ಜನಕ್ಕೆ ಕಾಣ್ಲಿ, ಹಿಂದೆ ಕಾಣ್ಲಿ. ನೀ ಬಾಟ ಇಳಿಸಿ ಕೆಳಗಡೆಗೆ, ಇಲ್ಲಿ ಮುಂದೆ ಕಾಣ್ಲಿ, ಹಿಂದಕ್ಕೆ ಜನ ಎಲ್ಲ ಕಾಣ್ಲಿ. ರಾಹುಲ್ ಗಾಂಧಿ ಕಿ, ಮಲ್ಲಿಕಾರ್ಜುನ್ ಖರ್ಗೆ ಕಿ. ಬಂಧುಗಳೇ, ನಮ್ಮ ಎಐಸಿಸಿಯ ಮಾಜಿ ಅಧ್ಯಕ್ಷ ಅಂತ ರಾಹುಲ್ ಗಾಂಧಿ ಸಾಹೇಬ್ರೆ ಇವತ್ತು ತಮ್ಮೆಲ್ಲರ ಪರವಾಗಿ ಇವತ್ತು ರೋಡ್ ಶೋ ಇರಲಿಲ್ಲ, ಓನ್ಲಿ ಕಾರ್ನರ್ ಮೀಟಿಂಗು. ಬಟ್ ನೀವೆಲ್ಲ ಗಲಾಟೆ ಮಾಡಿಬಿಟ್ಟು ಏರ್ಪೋರ್ಟ್ ಇದನ್ನ ಹೆಲಿಕಾಪ್ಟರ್ ಬರ್ತಾರೆ ಅಂತೇಳಿ ತಾವೆಲ್ಲ ಕಾಯ್ಕೊಂಡು ಅರ್ಧ ಗಂಟೆ ವೇಸ್ಟ್ ಮಾಡಿದ್ರಿ. ಆದ್ರೂ ಚಿಂತೆ ಇಲ್ಲ. ನಿಮ್ಮೆಲ್ಲರ ಪರವಾಗಿ ರಾಹುಲ್ ಗಾಂಧಿ ಅವರಿಗೆ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಮ್ಮ ನಾಯಕರಾದಂತ ಜನರಲ್ ಸೆಕ್ರೆಟರಿ, ನಮ್ಮ ಉಸ್ತುವಾರಿ ಆಗಿದ್ದಂತ ಕೆ.ಸಿ. ವೇಣುಗೋಪಾಲ್ ಅವರು, ರಾಜ್ಯಸಭಾ ಸದಸ್ಯರು ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಮ್ಮ ಶಾಸಕರಾದಂತ ನನ್ನ ಮಿತ್ರ, ನಮ್ಮ ಯಾರು ನಿಮ್ ಕ್ಯಾಂಡಿಡೇಟು ಶಿವಣ್ಣನ, ನಾನು ಸುರೇಶ್ ಕ್ಯಾಂಡಿಡೇಟು. ಶಿವಣ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತನ ನಾನು ಬಯಸ್ತಾ ಇದ್ದೇನೆ. ಇದಲ್ಲದೆ ಬಿ.ಎಲ್. ಶಂಕರ್ ಅವರು ಬಂದಿದ್ದಾರೆ, ಅಭಿಷೇಕ್ ದತ್ ಬಂದಿದ್ದಾರೆ, ನಮ್ಮ ಮಹಾರಾಷ್ಟ್ರದಿಂದ ಸಂಜಯ್ ನಿರುಪಮ್ ಬಂದಿದ್ದಾರೆ, ನಮ್ಮ ತಮಿಳುನಾಡು MLA, ನಮ್ಮ ಪಕ್ಕದ MLA ಯಾರು ತಳಿ MLA ಅವರು ಬಂದಿದ್ದಾರೆ, ನಮ್ಮ ಸ್ನೇಹಿತರು. ಅದಾದ್ಮೇಲೆ ನಮ್ಮ PCC ಮಾಜಿ ಅಧ್ಯಕ್ಷರು PR ಆನಂದ್ ಶರ್ಮಾ ಬಂದಿದ್ದಾರೆ. ಬೆಳಗ್ಗೆ ಸುಮಾರು ಕಷ್ಟಪಡ್ತಾ ಇದ್ದಾರೆ, ಅವರು ಕೂಡ ನಾನು ಸ್ವಾಗತ ಮಾಡಿ ತಮ್ಗೆ ಹೇಳೋದಿಷ್ಟೇ, ಕಾಂಗ್ರೆಸ್ ಶಕ್ತಿ, ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ, ದೇಶದ ಇತಿಹಾಸ. 3 ಬಾರಿ ಶಿವಣ್ಣ ಅವ್ರನ್ನ ಮತ್ತು ಡಿ.ಕೆ. ಸುರೇಶ್ ಅವ್ರನ್ನ ತಾವು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ತಮಗೊಂದು ಕೋಟಿ ನಮಸ್ಕಾರ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ರಾಹುಲ್ ಗಾಂಧಿ ಅವರು ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟು ಅವ್ರಿಗೆ ಜವಾಬ್ದಾರಿ ಕೊಡಬೇಕು. ಇಡೀ ಭಾರತಕ್ಕೆ ಕರ್ನಾಟಕದ ಹೆಬ್ಬಾಗಿಲಾಗಬೇಕು. 10ನೇ ತಾರೀಕು ನಡೆಯುವಂತ ಚುನಾವಣೆ ಈ ಭ್ರಷ್ಟ ಸರ್ಕಾರವನ್ನ ಬಡಿದು ಓಡಿಸಬೇಕು. ಇದಕ್ಕೆ ನೀವೆಲ್ಲ ಸೇರಿ ಸಂಕಲ್ಪ ಮಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ, ಇವತ್ತು ರಾಹುಲ್ ಗಾಂಧಿ ಅವರು ಕೆಲವು ಅನೇಕ ವಿಚಾರಗಳನ್ನ ಮಾತಾಡ್ತಾರೆ, ಅವ್ರಿಗೆ ಮಾತಾಡ್ಲಿಕ್ಕೆ ನಾನು ಬರಮಾಡಿಕೊಂಡು ಅವರ ಮಾತನ್ನು ತಾವೆಲ್ಲ ಕೇಳಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬೋಲೋ ಭಾರತ್ ಮಾತಾ ಕಿ. ಎಲ್ಲ ಕಾಂಗ್ರೆಸ್ ಅಧಿಕಾರಕ್ಕೆ ತತ್ತಿರ್ತಾನೆ, ಅತಿ ಹೆಚ್ಚು ಓಟ್ ಹಾಕ್ತಿರ್ತಾನೆ. ನಮಸ್ಕಾರ. ಕಾಂಗ್ರೆಸ್ಸಿನ ನಾಯಕರು ಭಾರತ್ ಜೋಡೋ ಮುಖಾಂತರ ಇಡೀ ಪ್ರಪಂಚದ ಗಮನ ಸೆಳೆದಂತ ರಾಹುಲ್ ಗಾಂಧಿ ಅವರೀಗ ಮಾತಾಡ್ತಾರೆ. ಅದನ್ನ ನಾನು ಕನ್ನಡದಲ್ಲಿ ತರ್ಜುಮೆ ಮಾಡುವಂತ ಪ್ರಯತ್ನವನ್ನು ಮಾಡ್ತೇನೆ. के.सी. वेणुगोपाल जी, डी.के. शिवकुमार जी, बी.एल. शंकर जी, कृष्णप्पा जी, बैठ जाइए, शिवन्ना जी, कांग्रेस पार्टी के हमारे सब कार्यकर्ता, भाई और बहनों, प्रेस के हमारे मित्रों, आप सबका यहाँ बहुत बहुत स्वागत, नमस्कार. ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಬಂದಿರುವಂತ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮೆಲ್ಲರಿಗೂ ಕೂಡ
ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. 3 साल हुए आपकी जो सरकार थी आपसे चोरी की गई. ಈಗ 3 ವರ್ಷ ಆಯ್ತು ನಿಮ್ಮದೇ ಆಗಿದ್ದಂತ ಸರ್ಕಾರವನ್ನ ನಿಮ್ಮಿಂದ ಈಗಿರುವಂತವರು ಕಳ್ಳತನವನ್ನು ಮಾಡಿದ್ದಾರೆ. आपने चुना किसी को और आपकी सरकार किसी और की बन गई. ನೀವು ಕರ್ನಾಟಕದಲ್ಲಿ ಚುನಾವಣೆ ಮಾಡಿದ್ದೇ ಬೇರೆ ಸರ್ಕಾರ, ಆದ್ರೆ ಆ ಸರ್ಕಾರವನ್ನ ಕದ್ದವರೇ ಬೇರೆ, ಕದ್ದು ಸರ್ಕಾರವನ್ನ ಮಾಡಿಕೊಂಡಿದ್ದಾರೆ. एमएलएस को खरीद कर उनको पैसा देकर सरकार चोरी की गई. ಗೆದ್ದಂತ ಶಾಸಕರನ್ನ ಹಣ ಕೊಟ್ಟು ಖರೀದಿ ಮಾಡೋದ್ರ ಮುಖಾಂತರ, ಅವ್ರನ್ನ ಕಳ್ಳತನ ಮಾಡೋದ್ರ ಮುಖಾಂತರ ಈಗಿರುವಂತಹ ಸರ್ಕಾರವನ್ನ ರಚನೆ ಮಾಡಲಾಗಿದೆ. और भाइयों और बहनों, जो सरकार चोरी से बनती है वो सरकार चोरी ही करेगी. ಯಾವ ಸರ್ಕಾರ ಕಳ್ಳತನದ ಮುಖಾಂತರ ರಚನೆ ಮಾಡ್ತದೋ ಅದು ಕಳ್ಳತನವನ್ನಲ್ಲದೆ ಬೇರೆ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. उसको और कुछ मालूम ही नहीं होगा. ಅವರಿಗೆ ಬೇರೆ ಏನು ಕೂಡ ಮಾಡಲಿಕ್ಕೆ ಗೊತ್ತು ಕೂಡ ಆಗುದಿಲ್ಲ. कर्नाटक में मैं भारत जोड़ो यात्रा में चला था. ಕರ್ನಾಟಕದಲ್ಲಿ ನಾನು ಭಾರತ್ ಜೋಡೋ ಯಾತ್ರೆ ಮುಖಾಂತರ ಕರ್ನಾಟಕದ ಉದ್ದಗಲಕ್ಕೆ ಪ್ರವಾಸ ಮಾಡಿದ್ದೆ. 550 किलोमीटर चले. 500ಕ್ಕಿಂತ ಹೆಚ್ಚು ಕಿಲೋಮೀಟರ್, 550 ಕಿಲೋಮೀಟರ್ ಕರ್ನಾಟಕದಲ್ಲಿ ನಾನು ಪಾದಯಾತ್ರೆಯನ್ನು ಮಾಡಿದ್ದೆ. आपके साथ चले. ನಿಮ್ಮೊಟ್ಟಿಗೆ ನಾನು ಕರ್ನಾಟಕದ ಉದ್ದಕ್ಕೂ ನಡೆದೆ. माताओं बहनों के साथ, युवाओं के साथ, बुजुर्गों के साथ हम पूरे स्टेट में पैदल निकले. ತಾಯಂದಿರೊಟ್ಟಿಗೆ, ಸಹೋದರರೊಟ್ಟಿಗೆ, ಸಹೋದರರೊಟ್ಟಿಗೆ, ಅನೇಕ ಜನ ಸಾಮಾನ್ಯ ಜನರೊಟ್ಟಿಗೆ ಕರ್ನಾಟಕದ ಒಂದು ಮೂಲೆಯಿಂದ ಮತ್ತೊಂದು ಮೂಲೆಗೆ ನಾನು ಭಾರತ್ ಜೋಡೋ ಯಾತ್ರೆ ಮುಖಾಂತರ ಹೆಜ್ಜೆ ಹಾಕಿದ್ದೆ. क्यों चले? क्योंकि हम भारत को और कर्नाटक को जोड़ना चाहते थे. ನಾನು ಭಾರತ್ ಜೋಡೋ ಯಾತ್ರೆ ಮಾಡಿದಂತ ಉದ್ದೇಶ ಕರ್ನಾಟಕವನ್ನು ಮತ್ತು ಭಾರತವನ್ನ ಜೋಡಿಸುವ ಉದ್ದೇಶದಿಂದ ನಾನು ಪಾದಯಾತ್ರೆಯನ್ನು ಮಾಡಿದ್ದೆ. नफरत मिटाना चाहते थे. ನಾನು ದ್ವೇಷವನ್ನ ಸೋಲಿಸ್ಲಿಕ್ಕೋಸ್ಕರ ಹೆಜ್ಜೆ ಹಾಕಿದ್ದೆ. हिंसा को खत्म करना चाहते थे. ಹಿಂಸಾಚಾರವನ್ನ ಮುಗಿಸ್ಲಿಕ್ಕೋಸ್ಕರ, ಕೊನೆಗಾಣಿಸ್ಲಿಕ್ಕೋಸ್ಕರ ಹೆಜ್ಜೆಯನ್ನು ಹಾಕಿದ್ದೆ. और यात्रा में आपने हमें 2-3 चीजें कही. ನಾನು ಭಾರತ್ ಜೋಡೋ ಯಾತ್ರೆ ಮಾಡುವಂತಹ ಸಂದರ್ಭದಲ್ಲಿ ತಾವು ನನಗೆ 2-3 ವಿಷಯಗಳನ್ನ ಹೇಳಿದ್ರಿ. आपने कहा कि बेरोजगारी और महंगाई सबसे बड़े मुद्दे हैं. ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ನೀವು ನನಗೆ ಹೇಳಿದಂತ 2 ಮುಖ್ಯವಾದ ವಿಷಯಗಳು ಅಂದ್ರೆ ಒಂದು ನಿರುದ್ಯೋಗ, ಮತ್ತೊಂದು ಬೆಲೆ ಏರಿಕೆ ಬಗ್ಗೆ ತಾವು ನನ್ನ ಗಮನವನ್ನು ಸೆಳೆದಿದ್ರಿ. महिलाओं ने कहा 400 रुपए का सिलेंडर 1100 रुपए का हो गया. ಮಹಿಳೆಯರು ನನ್ನ ಗಮನಕ್ಕೆ ತಂದ್ರು, 400 ರೂಪಾಯಿ ಇದ್ದಂತ ಗ್ಯಾಸ್ ಸಿಲಿಂಡರ್ 1150 ರೂಪಾಯಿ ಆಯ್ತು ಅಂತೇಳಿ. किसानों ने कहा कि पेट्रोल जो 60 रुपए का होता था 100 रुपए का हो गया. ರೈತರು ನನ್ನ ಗಮನಕ್ಕೆ ತಂದ್ರು, ಏನು 60 ರೂಪಾಯಿನಲ್ಲಿ ಪೆಟ್ರೋಲ್ ಸಿಗ್ತಾ ಇತ್ತು, ಅದು 100 ರೂಪಾಯಿ ದಾಟಿ ಹೋಗಿದೆ ಅನ್ನೋ ಮಾತನ್ನ ನನ್ನ ಗಮನಕ್ಕೆ ತಂದ್ರು. डीजल 56 रुपए का होता था 90 रुपए का हो गया. ಡೀಸೆಲ್ 45-50 ರೂಪಾಯಿ ಸಿಗ್ತಾ ಇತ್ತು, ಈಗ 85-90 ರೂಪಾಯಿ ಆಗಿದೆ ಅನ್ನೋ ಮಾತನ್ನು ಕೂಡ ನನ್ನ ಗಮನಕ್ಕೆ ತಂದ್ರು. छोटे व्यापारियों ने कहा कि नोटबंदी और जीएसटी ने हमें बर्बाद कर दिया. ಸಣ್ಣ ಪುಟ್ಟ ವ್ಯಾಪಾರಿಗಳು ನನ್ನ ಗಮನಕ್ಕೆ ತಂದ್ರು, ನಾವು ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ವಿ, ಆದ್ರೆ GST ನಮ್ಮ ಬದುಕನ್ನೇ ಹಾಳು ಮಾಡಿದೆ ಅನ್ನೋ ಮಾತನ್ನು ಹೇಳಿದ್ರು. और आप सब ने, सब के सब लोगों ने कहा कि कर्नाटक की सरकार 40% कमीशन चोरी की सरकार है. ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಹೇಳಿದ್ರೆ ನನಗೆ, ಕರ್ನಾಟಕದಲ್ಲಿ ಏನು ಸರ್ಕಾರ ಇದೆ ಇದು 40% ಕಮಿಷನ್ ತೆಗೆದುಕೊಳ್ತಕ್ಕಂತ ಭ್ರಷ್ಟ ಸರ್ಕಾರ ಅನ್ನೋ ಮಾತನ್ನ ನೀವು ನನ್ನ ಗಮನಕ್ಕೆ ತಂದ್ರಿ. वर्ल्ड रिकॉर्ड तोड़ दिया है भ्रष्टाचार का. ಪ್ರಪಂಚದಲ್ಲಿರುವಂತಹ ಎಲ್ಲ ಭ್ರಷ್ಟಾಚಾರದ ದಾಖಲೆಗಳನ್ನ ಹಿಮ್ಮೆಟ್ಟಿರ್ತಕ್ಕಂತ, ಸೋಲಿಸಿರ್ತಕ್ಕಂತ ಸರ್ಕಾರ ಇದು. कॉन्ट्रैक्टर एसोसिएशन ने प्रधानमंत्री को चिट्ठी लिखी, कहा कि कर्नाटक में 40% भ्रष्टाचार सब चीज पे लिया जा रहा है. ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಕೆಂಪಣ್ಣ ಅವರು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಕೊಟ್ಟು, ಕರ್ನಾಟಕದಲ್ಲಿ ಏನ್ ಕೆಲಸ ಆಗ್ಬೇಕಾದ್ರೂ ಕೂಡ 40% ಕಮಿಷನ್ ಕೊಟ್ರೆ, ಲಂಚ ಕೊಟ್ರೆ ಮಾತ್ರ ಕೆಲಸ ಆಗ್ತದೆ ಅನ್ನೋದನ್ನ ಪ್ರಧಾನಮಂತ್ರಿಗಳಿಗೆ ಪತ್ರದ ಮುಖಾಂತರ ತಿಳಿಸಿದ್ರು. जवाब तक नहीं दिया प्रधानमंत्री ने चिट्ठी. ಪ್ರಧಾನಮಂತ್ರಿಗಳು ಅದಕ್ಕೆ ಉತ್ತರ ಕೊಡುವಂತ ಒಂದು ಸೌಜನ್ಯವನ್ನು ಕೂಡ ತೋರಿಸಲಿಲ್ಲ. जहां भी देखो स्कैम के बाद स्कैम, पुलिस सब इंस्पेक्टर स्कैम, असिस्टेंट प्रोफेसर स्कैम,
असिस्टेंट इंजीनियर स्कैम, कोऑपरेटिव बैंक स्कैम, ಕರ್ನಾಟಕದಲ್ಲಿ ಎಲ್ಲೇ ನೋಡಿ ಯಾವುದೇ ಉದ್ಯೋಗವನ್ನು ಭರ್ತಿ ಮಾಡ್ತಕ್ಕಂಥದ್ದು ನೋಡಿ, ಅದು ಸಬ್ ಇನ್ಸ್ಪೆಕ್ಟರ್ ತಕ್ಕಂಥದ್ದು ಇರ್ಬೋದು, ಅಧ್ಯಾಪಕರನ್ನು ಭರ್ತಿ ಮಾಡ್ತಕ್ಕಂಥದ್ದು ಇರ್ಬೋದು, ಬೇರೆ ಯಾವುದೇ ಹುದ್ದೆಯನ್ನು ಭರ್ತಿ ಮಾಡ್ತಕ್ಕಂಥದ್ದು ಇರ್ಬೋದು, ಅದರಲ್ಲಿ ಬರೇ ಗೊಂದಲಗಳು, ಭ್ರಷ್ಟಾಚಾರಗಳು ನಡೀತಾ ಇದ್ದಾವೆ ಹೊರತು ಬೇರೆ ಏನು ನಡೀತಾ ಇಲ್ಲ. मैसूर सैंडल स्कैम, ಮೈಸೂರು ಸ್ಯಾಂಡಲ್ ಸೋಪು ಇಡೀ ವಿಶ್ವ ಪ್ರಸಿದ್ಧಿಯಾಗಿರುವಂತದ್ದು, ಅದರಲ್ಲೂ ಕೂಡ ಒಂದು ಸ್ಕ್ಯಾಮ್ ನಡೆಯುವಂತ ಸ್ಥಿತಿಗೆ ಬಂದು ನಿಂತಿದೆ. एमएलए का बेटा 8 करोड़ रुपए कैश के साथ पकड़ा जाता है. ಚನ್ನಗಿರಿಯ ಶಾಸಕರಾದಂತ ಮಾಡಾಳು ವಿರೂಪಾಕ್ಷಪ್ಪನ ಮಗ, ಅವನ ಮನೆಯಲ್ಲಿ 8 ಕೋಟಿ ರೂಪಾಯಿ ಕ್ಯಾಶ್ ಸಿಗುವಂತ ಮಟ್ಟಿಗೆ ಅಲ್ಲಿ ಭ್ರಷ್ಟಾಚಾರ ನಡೆದಿತ್ತು. और बीजेपी का एमएलए कहता है कि सीएम की कुर्सी 2500 करोड़ में खरीदी जा सकती. ಬಿಜೆಪಿಯ ಒಬ್ರು ಹಿರಿಯ ನಾಯಕರು, ಶಾಸಕರು ಹೇಳ್ತಾರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನ, ಪದವಿಯನ್ನ 2,500 ಕೋಟಿ ರೂಪಾಯಿ ಕೊಟ್ಟು ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋ ಮಾತನ್ನ ಬಿಜೆಪಿ ನಾಯಕರು, ಶಾಸಕರು ಹೇಳ್ತಾರೆ. कर्नाटक में जो भ्रष्टाचार हुआ वो 6 साल के बच्चे को मालूम है. ಕರ್ನಾಟಕದಲ್ಲಿ ಏನು ಭ್ರಷ್ಟಾಚಾರ ಇತ್ತು, ಇದೆ, ಅದು ಸಣ್ಣ 6 ವರ್ಷದ ಮಗುವಿಗೂ ಕೂಡ ಗೊತ್ತಿರುವಷ್ಟು ಮಟ್ಟಿಗೆ ಪ್ರಸಿದ್ಧಿಯಾಗಿದೆ. पिछले 3 साल से बीजेपी की सरकार है. ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ನಡೀತಾ ಇದೆ. प्रधानमंत्री को भी कर्नाटक के भ्रष्टाचार के बारे में मालूम होगा. ಪ್ರಧಾನಮಂತ್ರಿಗಳಿಗೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಭ್ರಷ್ಟಾಚಾರದ ಬಗ್ಗೆ ಮಾಹಿತಿ ಇರಲೇಬೇಕಾಗ್ತದೆ. आप ही ने तो कहा था डबल इंजन सरकार. ನೀವೇ ಹೇಳಿದ್ರಿ ಡಬಲ್ ಇಂಜಿನ್ ಸರ್ಕಾರ ಇದ್ರೆ ರಾಜ್ಯ ಉದ್ಧಾರ ಆಗ್ತದೆ ಅಂತೇಳಿ. इस बार डबल इंजन चोरी हुई है. ಈಗ ಡಬಲ್ ಇಂಜಿನ್ ಕಳ್ಳತನ ಆಗಿದೆ. मोदी जी, आप कर्नाटक की जनता को बताइए 40% का कौन से इंजन को कितना मिला. ಪ್ರಧಾನಮಂತ್ರಿ ಮೋದಿಜಿ ಅವರೇ, ಈಗ ನೀವು ಹೇಳಬೇಕು, ನಿಮ್ಮ ಡಬಲ್ ಇಂಜಿನ್ ಸರ್ಕಾರದಲ್ಲಿ ಈ 40% ಭ್ರಷ್ಟಾಚಾರ ಇದೆಯಲ್ಲ, ಅದು ಯಾವ ಇಂಜಿನ್ಗೆ ಎಷ್ಟು ಹೋಯ್ತು ಅನ್ನೋದನ್ನ ನೀವೇ ಹೇಳಬೇಕೀಗ. प्रधानमंत्री यहां आते हैं और कहते हैं कि कांग्रेस पार्टी ने मेरे ऊपर 91 बार आक्रमण किया है. ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬರ್ತಾರೆ, ಭಾಷಣ ಮಾಡ್ತಾರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದವರು ಭಾರತ ದೇಶದಲ್ಲಿ ಇದುವರೆಗೆ ನನ್ನ ಮೇಲೆ 91 ಆರೋಪಗಳನ್ನ, ಆಪಾದನೆಗಳನ್ನ ಮಾಡಿದ್ದಾರೆ ಅಂತೇಳಿ. मगर पहले प्रधानमंत्री जी, आप कर्नाटक को बताइए आपने भ्रष्टाचार के बारे में क्या किया, क्या इंक्वायरी कराई, कितने लोगों को जेल में डाला. ಆದ್ರೆ ಪ್ರಧಾನಮಂತ್ರಿಗಳಲ್ಲಿ ನಾನೊಂದು ವಿನಂತಿ ಏನ್ ಮಾಡ್ತೇನೆ, ನೀವು ಎಷ್ಟು ಸರ್ತಿ ಕಾಂಗ್ರೆಸ್ನವರು ನಿಮ್ಮನ್ನು ಬೈದ್ರು ಅಂತ ಲೆಕ್ಕ ಇಡೋದ್ರ ಬದಲಾಗಿ ಕರ್ನಾಟಕದಲ್ಲಿ ಉದ್ಧಾರ ಮಾಡಲಿಕ್ಕೆ, ಕರ್ನಾಟಕದ ಆಡಳಿತವನ್ನು ಸುಧಾರಣೆ ಮಾಡಲಿಕ್ಕೆ ನೀವೇನೇನು ಕ್ರಮ ಕೈಗೊಂಡ್ರಿ ಅನ್ನೋದನ್ನ ಮೊದಲು ಕರ್ನಾಟಕ ಜನತೆಗೆ ಹೇಳಿ ಅಂತ ವಿನಂತಿಯನ್ನು ಮಾಡ್ಕೊಳ್ತೇನೆ. मैंने लोकसभा में आपसे सवाल पूछा था, अदानी जी के बारे में सवाल पूछा था कि आपका रिश्ता अदानी के साथ कैसा है. ನಾನು ಲೋಕಸಭೆ ಸದಸ್ಯನಾಗಿದ್ದಂತ ಸಂದರ್ಭದಲ್ಲಿ, ಲೋಕಸಭೆಯಲ್ಲಿ ಮಾತಾಡುವಂತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯರು ಒಂದು ಮಾತು ಕೇಳಿದ್ದೆ, ನಿಮಗೂ ಮತ್ತು ಗೌತಮ್ ಅದಾನಿ ಅವರಿಗೂ ಇರುವಂತ ಸಂಬಂಧ ಏನು ಹೇಳಿ ಅಂತ ಅಷ್ಟೇ ನಾನು ಲೋಕಸಭೆಯಲ್ಲಿ ಅವರಿಗೆ ಪ್ರಶ್ನೆ ಕೇಳಿದ್ದೆ. मुझे लोकसभा से डिस्क्वालीफाई कर दिया. ಅದನ್ನ ಕೇಳಿದ್ದಕ್ಕೋಸ್ಕರ ನನ್ನನ್ನ ಲೋಕಸಭೆಯಿಂದ ಹೊರಗಾಗ್ತಕ್ಕಂತ ಕೆಲಸವನ್ನು ಮಾಡಿದ್ರು. मैंने भ्रष्टाचार का सवाल उठाया, मुझे लोकसभा से हटा दिया. ನಾನು ಭ್ರಷ್ಟಾಚಾರದ ವಿಷಯದಲ್ಲಿ ಪ್ರಸ್ತಾಪ ಮಾಡಿದೆ, ಅದರಿಂದ ನನ್ನನ್ನು ಲೋಕಸಭಾ ಸದಸ್ಯದಿಂದ ಹೊರಗಾಗ್ತಕ್ಕಂತ ಕೆಲಸವನ್ನು ಅವರು ಮಾಡಿದ್ರು. और जो यहाँ भ्रष्टाचार कर रहे हैं उनके खिलाफ कोई कार्रवाई नहीं करते हैं प्रधानमंत्री. ಕರ್ನಾಟಕದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆ, ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ, ಏನು ಮಾಡೋದಿಲ್ಲ. ಆದ್ರೆ ಭ್ರಷ್ಟಾಚಾರದ ಬಗ್ಗೆ ಪ್ರಶ್ನೆ ಮಾಡಿದಕ್ಕೆ ಮಾತ್ರ ನನ್ನನ್ನು ಲೋಕಸಭೆಯಿಂದ ಹೊರಗಾಕಿದ್ರು. मैं यहाँ आया और सबसे पहले मैंने अपने नेताओं के नाम लिए. ನಾನು ಇಲ್ಲಿ ಬಂದೆ, ನಾನು ಬಂದ ನಂತರ ಇಲ್ಲಿ ನಮ್ಮ ವೇದಿಕೆ ಮೇಲೆ ಕೂತಿರುವಂತ ಎಲ್ಲ ಕಾಂಗ್ರೆಸ್ ನಾಯಕರುಗಳ ಹೆಸರನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೆ. जहां भी हम जाते हैं सीनियर नेताओं का नाम लेते हैं, लोकल नेताओं का नाम लेते हैं. डीके शिव कुमार, सिद्धरमैया जी, खारगे जी. ನಾನು ಕರ್ನಾಟಕದಲ್ಲಿ ಉದ್ದಾಗಲಕ್ಕೆ ಎಲ್ಲೇ ಪ್ರವಾಸ ಮಾಡಿದ್ರು, ಎಲ್ಲೇ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳ ಹೆಸರನ್ನು ಹೇಳ್ತೇನೆ. ಡಿ.ಕೆ. ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆಜಿ ಅವರು ಇರ್ಬೋದು, ಇವರೆಲ್ಲ ಹೆಸರನ್ನು ಪ್ರಸ್ತಾಪ ಮಾಡಿ ಭಾಷಣ ಪ್ರಾರಂಭ ಮಾಡ್ತೇನೆ. मोदी जी अपने नेताओं के नाम नहीं लेते थे. ಆದ್ರೆ ಪ್ರಧಾನಿ ಮೋದಿ ಅವರು ಮಾತ್ರ ಅವರ ಪಕ್ಷದ ಯಾವ ನಾಯಕರನ್ನು ಕೂಡ ಯಾವುದೇ ಸಭೆಯಲ್ಲೂ ಪ್ರಸ್ತಾಪ ಮಾಡೋದಿಲ್ಲ. जैसे आपने हमारा रोड शो देखा, हम सब एक साथ खड़े थे. ನೀವು ಈಗ ನಾನು ಬಂದಂತ ರೋಡ್ ಶೋದಲ್ಲಿ ನೋಡಿದ್ರಿ,
ನನ್ನೊಟ್ಟಿಗೆ ಉಳಿದಂತ ಎಲ್ಲಾ ನಾಯಕರುಗಳು ಕೂಡ ನನ್ನೊಟ್ಟಿಗೆ ಇದ್ರು ಅವರು. मोदी जी के रोड शो में बोम्मई जी को येदुरप्पा जी को उठा के बाहर फेंक देते हैं। ಪ್ರಧಾನಿ ಮೋದಿ ಅವರು ಮಾಡುವಂತ ರೋಡ್ ಶೋದಲ್ಲಿ ಮುಖ್ಯಮಂತ್ರಿ ಆಗಿರುವಂತ ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಆದ ಯಡಿಯೂರಪ್ಪನವ್ರನ್ನ ಅವರೊಟ್ಟಿಗೆ ರೋಡ್ ಶೋದಲ್ಲಿ ಭಾಗವಹಿಸಲಿಕ್ಕೆ ಬಿಡೋದಿಲ್ಲ, ಅವ್ರು ಎತ್ತಿ ಹೊರಗಾಗ್ತಕ್ಕಂತ ಕೆಲಸ ಮಾಡ್ತಾರೆ. मोदी जी गाड़ी पे चलते हैं, बाकी लोग सड़क पे चढ़ते हैं। ಮೋದಿ ಅವರು ರೋಡ್ ಶೋನಲ್ಲಿ ವಾಹನದ ಮುಖಾಂತರ ಹೋಗ್ತಾರೆ, ಬೇರೆಯವರೆಲ್ಲ ನಡ್ಕೊಂಡು ಹೋಗುವಂತ अच्छा, ಸ್ಥಿತಿ. मैं अपने आप से एक सवाल पूछ रहा था कि होता क्यों है? ನಾನು ನನ್ನಲ್ಲೇ ಒಂದು ಪ್ರಶ್ನೆಯನ್ನು ಕೇಳೋಕೆ ಪ್ರಯತ್ನ ಮಾಡಿದೆ, ಇದೆಲ್ಲ ಯಾಕೆ ಆಗ್ತಾ ಇದೆ ಅಂತೇಳಿ. दो चीजें हो सकती हैं। ಎರಡು ವಿಷಯ ಸಾಧ್ಯತೆ ಇದೆ. एक तो नरेंद्र मोदी जी सिर्फ नरेंद्र मोदी को देखना चाहते हैं, ಒಂದು, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮನ್ನು ಮಾತ್ರ ನರೇಂದ್ರ ಮೋದಿಯನ್ನು ನೋಡ್ಕೊಳ್ಳಿಕ್ ಬಯಸ್ತಾರೆ ಹೊರತು, ನೋಡ್ಲಿಕ್ಕೆ ಬಯಸ್ತಾರೆ ಹೊರತು ಬೇರೆಯವ್ರು ನೋಡ್ಲಿಕ್ಕೆ ಬಯಸೋದಿಲ್ಲ. वो सबको अपने से नीचा मानते हैं, ಬೇರೆಯವ್ರನ್ನೆಲ್ಲ ಅವರಿಗಿಂತ ಕೀಳು ಅಂತೇಳಿ ಭಾವಿಸ್ತಾರೆ. तो इसलिए चाहते हैं कि नरेंद्र मोदी बस पे चले, गाड़ी पे चले और बाकी लोग दिखाई ना दें। ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಬಸ್ ಮೇಲೆ, ವಾಹನದ ಮೇಲೆ ಬರ್ತಾರೆ, ಅವ್ರು ಮಾತ್ರ ಕಾಣಬೇಕು, ಬೇರೆಯವರೆಲ್ಲ ರಸ್ತೆ ಮುಖಾಂತರ ಬರಬೇಕು, ಅವ್ರು ಯಾರಿಗೂ ಕಾಣಬಾರದು ಅಂತೇಳಿ. दूसरी बात भी हो सकती है, ಅದಲ್ಲದೆ ಇನ್ನೊಂದು ವಿಷಯನೂ ಕೂಡ ಇರ್ಲಿಕ್ಕೆ ಸಾಧ್ಯತೆ ಇದೆ. ये भी हो सकता है कि नरेंद्र मोदी जानते हैं कि येदुरप्पा जी, बोम्मई जी, ये सारे जो हैं बिल्कुल भ्रष्ट हैं। ಇನ್ನೊಂದು ವಿಷಯ ಇರಬಹುದು, ನರೇಂದ್ರ ಮೋದಿ ಅವರು ಕೂಡ ಆಂತರಿಕವಾಗಿ ಗೊತ್ತಿದೆ, ಈ ಯಡಿಯೂರಪ್ಪನವರು, ಬಸವರಾಜ ಬೊಮ್ಮಾಯಿ ಅವರು ಬಹಳ ಭ್ರಷ್ಟರಿರೋದ್ರಿಂದ ಅವ್ರನ್ನ ಜನಗಳಿಗೆ ತೋರಿಸಬಾರದು ಅಂತೇಳಿ. और नरेंद्र मोदी जी उनको आपसे छुपाना चाहते हैं, ನರೇಂದ್ರ ಮೋದಿ ಅವರು ಅವರನ್ನ ತಮ್ಮಿಂದ ಅಡಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. मगर पूरा कर्नाटका जानता है कि डबल इंजन की सरकार है। ಇಡೀ ಕರ್ನಾಟಕ ಗೊತ್ತಿದೆ ಇಲ್ಲಿ ನಡೀತಾ ಇರುವಂತದ್ದು ಡಬಲ್ ಇಂಜಿನ್ ಸರ್ಕಾರ ಅಂತೇಳಿ. अगर कर्नाटक में चोरी हुई है तो दिल्ली को भी फायदा मिला होगा। ಕರ್ನಾಟಕದಲ್ಲಿ ಕಳ್ಳತನ ಆಗಿದೆ ಅಂತೇಳಂದ್ರೆ ಅದರ ಲಾಭ ದೆಹಲಿಗೂ ಕೂಡ ಹಾಗೇ ಇರ್ತದೆ ಅನ್ನೋದು ಗೊತ್ತಿರುವಂತ ವಿಷಯನೇ. नहीं तो प्रधानमंत्री कर्नाटक की सरकार के बारे में कुछ करते। ಇಲ್ಲದೆ ಹೋಗಿದ್ರೆ ಪ್ರಧಾನಿ ಮೋದಿ ಅವರು ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರದ ವಿಚಾರದಲ್ಲಿ ಇದುವರೆಗೆ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗಿತ್ತು, कार्रवाई करते, एक्शन लेते किसी पर। ಇದ್ರ ಮೇಲೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕಾಗಿತ್ತು, ಯಾರ ಮೇಲಾದ್ರೂ ಕಠಿಣ ಕ್ರಮ ಆಗ್ಬೇಕಾಗಿತ್ತು, ಶಿಕ್ಷೆ ಆಗ್ಬೇಕಾಗಿತ್ತು, ಯಾವುದೂ ಆಗಿಲ್ಲ. तो पिछले 3 सालों के बारे में नरेंद्र मोदी जी ने कुछ नहीं कहा। ಕಳೆದ 3-3.5 ವರ್ಷಗಳ ಕರ್ನಾಟಕದ ಬಿಜೆಪಿ ಆಡಳಿತದ ಬಗ್ಗೆ ಕರ್ನಾಟಕದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಮೋದಿ ಅವರು ಇದುವರೆಗೆ ಯಾವ ವಿಷಯನೂ ಕೂಡ ಪ್ರಸ್ತಾಪ ಮಾಡಿಲ್ಲ. भ्रष्टाचार, बेरोजगारी, महंगाई के बारे में एक शब्द नहीं कहते। ಭ್ರಷ್ಟಾಚಾರದ ವಿಚಾರದಲ್ಲಿ, ನಿರುದ್ಯೋಗದ ವಿಚಾರದಲ್ಲಿ, ಬೆಲೆ ಏರಿಕೆ ವಿಚಾರದಲ್ಲಿ ಒಂದು ಅಕ್ಷರ, ಒಂದು ಚಕಾರವನ್ನು ಕೂಡ ಈ ಸಭೆಗಳಲ್ಲಿ ಅವರು ಹೇಳ್ತಾ ಇಲ್ಲ. मणिपुर में आग लगी हुई है, ಮಣಿಪುರದಲ್ಲಿ ದೊಡ್ಡದಾಗಿರ್ತಕ್ಕಂತ ದಂಗೆ, ಗಲಾಟೆ ನಡೀತಾ ಇದೆ, लोग मारे जा रहे हैं, ಜನ ಅಲ್ಲಿ ಸಾಯ್ತಾ ಇದ್ದಾರೆ. प्रधानमंत्री को कुछ लेना देना नहीं, होम मिनिस्टर को कुछ लेना देना नहीं। ಪ್ರಧಾನಮಂತ್ರಿಗಳಿಗೆ ಅಥವಾ ಗೃಹ ಸಚಿವರಿಗೆ ಅದು ಸಂಬಂಧ ಇಲ್ವೇ ಏನೋ ಅಂತಕ್ಕಂಥ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ದಾರೆ. नफरत की राजनीति का नतीजा है ದ್ವೇಷದ जो मणिपुर में हो रहा है। ದ್ವೇಷದ ರಾಜಕಾರಣವನ್ನ ಮಾಡಿದ್ರೆ ಏನಾಗ್ತದೆ ಅನ್ನೋದು ಮಣಿಪುರದಲ್ಲಿ ಈಗ ನಡೀತಾ ಇರುವಂತಹ ಘಟನೆಗಳಿಂದ ಜಗಜ್ಜಾಹೀರಾಗಿದೆ. अगर मणिपुर आज जल रहा है तो नफरत की राजनीति के कारण जल रहा है। ಮಣಿಪುರದಲ್ಲಿ ಇವತ್ತು ಬೆಂಕಿ ಹತ್ತುಕೊಂಡಿದ್ರೆ ಮಣಿಪುರದಲ್ಲಿ ಅದಕ್ಕೆ ಮುಖ್ಯವಾಗಿರ್ತಕ್ಕಂತ ಕಾರಣ ಭಾರತದಲ್ಲಿ ನಡೀತಾ ಇರುವಂತಹ ದ್ವೇಷದ ರಾಜಕಾರಣದಿಂದ ಮಣಿಪುರ ಹತ್ತಿ ಉರಿತಾ ಇದೆ. और इस राजनीति के खिलाफ हमने भारत जोड़ो यात्रा चालू की थी। ಇಂಥ ರಾಜಕಾರಣದ ವಿರುದ್ಧವೇ, ದ್ವೇಷದ ರಾಜಕಾರಣದ ವಿರುದ್ಧವೇ ನಾವು ಭಾರತ ಜೋಡೋ ಯಾತ್ರವನ್ನ ಪ್ರಾರಂಭ ಮಾಡಿದ್ದು. और यही हमारी विचारधारा है। ಇದೇ ನಮ್ಮ ವಿಚಾರಧಾರೆ, ಮುಖ್ಯವಾಗಿರ್ತಕ್ಕಂಥ ವಿಚಾರಧಾರೆ. प्रधानमंत्री ने पिछले 4 सालों के बारे में कुछ नहीं बोला, आने वाले समय के बारे में भी नहीं बोलते। ಪ್ರಧಾನಮಂತ್ರಿಗಳು ಕಳೆದ 4 ವರ್ಷಗಳ ಬಗ್ಗೆ ಏನೂ ಕೂಡ ಹೇಳಲಿಲ್ಲ, ಮುಂದಿನ ದಿನಗಳ ಭವಿಷ್ಯದ ಬಗ್ಗೆನೂ ಕೂಡ ಯಾವುದೇ ಮಾತನಾಡ್ತಾ ಇಲ್ಲ. कर्नाटक के युवाओं के लिए क्या करोगे, कर्नाटक की माताएं बहनों के लिए क्या करोगे, कर्नाटक के किसानों के लिए क्या करोगे, गिग वर्कर्स के लिए क्या करोगे, ये तो बता दो। ಕರ್ನಾಟಕದ ಯುವಕರಿಗೋಸ್ಕರ ಏನ್ ಮಾಡ್ತೀರಿ, ಕರ್ನಾಟಕದ ಮಹಿಳೆಯರಿಗೋಸ್ಕರ ಏನ್ ಮಾಡ್ತೀರಿ, ಕರ್ನಾಟಕದ ರೈತರಿಗೋಸ್ಕರ ಏನ್ ಮಾಡ್ತೀರಿ, ಕರ್ನಾಟಕದ ಮಕ್ಕಳಿಗೋಸ್ಕರ ಏನ್ ಮಾಡ್ತೀರಿ, ಕರ್ನಾಟಕದ ಜನಸಾಮಾನ್ಯರಿಗೋಸ್ಕರ ಏನ್ ಮಾಡ್ತೀರಿ ಅನ್ನೋದನ್ನ ಕನಿಷ್ಠ ಚುನಾವಣೆ ಸಂದರ್ಭದಲ್ಲಾದ್ರೂ ಹೇಳಿ ಅಂತೇಳಿ ನಾನು ಅವ್ರನ್ನ ಒತ್ತಾಯ ಮಾಡ್ತೇನೆ. ये चुनाव कर्नाटक की जनता का चुनाव है, नरेंद्र मोदी का चुनाव नहीं है। ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಚುನಾವಣೆ ಕರ್ನಾಟಕದ ಜನಸಾಮಾನ್ಯರ ಚುನಾವಣೆ ಹೊರತು ಪ್ರಧಾನಿ ನರೇಂದ್ರ ಮೋದಿ ಅವರ ಚುನಾವಣೆ ಅಲ್ಲ. अब मैं आपको कांग्रेस पार्टी
के बारे में कहना चाहता हूं। हम पहले दिन पहली कैबिनेट मीटिंग में आपके लिए क्या करने जा रहे हैं। ನಾನೀಗ ನಿಮ್ಮ ಮುಂದೆ ಹೇಳ್ತೇನೆ, ನೀವು ನಾಡ್ದು ಮೇ 10ನೇ ತಾರೀಕು ಮತದಾನ ಮಾಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತರ್ತೀರಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಸರ್ಕಾರ ನಿಮಗೆ ಏನು ಮಾಡ್ತದೆ ಅನ್ನೋದನ್ನ ನಾನೀಗ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. महंगाई की चोट महिलाओं को सबसे ज्यादा पड़ती है। ಬೆಲೆ ಏರಿಕೆಯಿಂದಾಗಿ ಅತ್ಯಂತ ಕಷ್ಟ ಅನುಭವಿಸುವಂತವರು ನನ್ನ ತಾಯಂದಿರು ಮತ್ತು ಮಹಿಳೆಯರು. महिलाओं के लिए हम 2 कदम उठाने जा रहे हैं। ಮಹಿಳೆಯರಿಗೋಸ್ಕರ ನಾವು 2 ಹೆಜ್ಜೆಗಳನ್ನು ಮುಂದಿಡುವಂತ 2 ಕಾರ್ಯಕ್ರಮಗಳನ್ನು ಕೊಡುವಂತ ತೀರ್ಮಾನ ಮಾಡಿದ್ದೇವೆ. पहला कदम गृह लक्ष्मी स्कीम, इसके माध्यम से महिलाओं को हर महीने बैंक अकाउंट में 2000 रुपए मिलने जा रहे हैं। ಮೊದಲನೇ ವಿಷಯ ಅಂತ ಹೇಳಂದ್ರೆ ಎಲ್ಲ ಮಹಿಳೆಯರಿಗೆ, ಕರ್ನಾಟಕದಲ್ಲಿರುವಂತಹ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ತಂದು ಪ್ರತಿ ತಿಂಗಳು ಪ್ರತಿ ಮಹಿಳೆಯ ಅಕೌಂಟಿಗೆ ಅವರ ಲೆಕ್ಕಕ್ಕೆ 2000 ರೂಪಾಯಿಗಳನ್ನ ಪ್ರತಿ ತಿಂಗಳು ಹಾಕುವಂತ ಕೆಲಸವನ್ನ ನಾವು ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇ ಮಾಡ್ತೇವೆ. और दूसरा स्कीम महिलाओं के लिए जिसको हम सखी कहते हैं। ಮಹಿಳೆಯರಿಗೆ 2ನೇ ಕಾರ್ಯಕ್ರಮ ಅಂತ ಹೇಳಂದ್ರೆ ಸಖಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದ್ದೇವೆ. कर्नाटक की हर महिला, हर माता, हर बहन, हर बेटी बस में फ्री में घूमेगी। ಕರ್ನಾಟಕದ ಎಲ್ಲ ಮಹಿಳೆಯರು, ತಾಯಂದಿರು, ನನ್ನ ಸಹೋದರಿಯರು, ನಮ್ಮ ಹೆಣ್ಣು ಮಕ್ಕಳು ಕರ್ನಾಟಕದ ಸಾರ್ವಜನಿಕ ಸಾರಿಗೆನಲ್ಲಿ 1 ರೂಪಾಯಿಯನ್ನು ಕೊಡದೆ, 1 ಪೈಸೆಯನ್ನು ಕೊಡದೆ ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದರೂ ಕೂಡ ಉಚಿತವಾಗಿ ಪ್ರಯಾಣ ಮಾಡುವಂತ ಸಖಿ ಅನ್ನುವಂತ ಕಾರ್ಯಕ್ರಮವನ್ನು ಜಾರಿ ತಂದಿದ್ದೇವೆ. कर्नाटक की बस में महिला को 1 पैसा नहीं देना पड़ेगा। ಕರ್ನಾಟಕದ ಸಾರಿಗೆ ಸಂಸ್ಥೆಯಲ್ಲಿ ಒಂದೇ 1 ಪೈಸೆ ಕೊಡದೆ ಕರ್ನಾಟಕದ ಎಲ್ಲ ತಾಯಂದಿರು, ಮಹಿಳೆಯರು ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು. अब आप कहोगे महिलाओं के लिए आपने ये कर दिया, युवाओं के लिए क्या कर रहे हो। ಈಗ ನೀವು ಕೇಳಬಹುದು ನನ್ನನ್ನ, ಮಹಿಳೆಯರಿಗೆ ಇಷ್ಟು ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ರಿ, ಆದ್ರೆ ನಮ್ಮ ರಾಜ್ಯದ ಯುವಕರಿಗೆ ಏನ್ ಮಾಡ್ತೀರಿ ಅಂತ ಹೇಳಿ. नरेंद्र मोदी जी ने आपको बेरोजगारी दी। ನರೇಂದ್ರ ಮೋದಿ ಅವರು ತಮಗೆ ನಿರುದ್ಯೋಗವನ್ನು ಕೊಟ್ಟಿದ್ದಾರೆ. रोजगार पैदा करने की बात की थी, रोजगार हिंदुस्तान में खत्म कर दिया है। ನಿರುದ್ಯೋಗವನ್ನ ನಿಲ್ಲಿಸ್ತೇನೆ, ಇಲ್ಲದೆ ಇದ್ದಂಗೆ ಮಾಡ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ರು, ಆದ್ರೆ ಇದುವರೆಗೆ ಅವರಿಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. 2.5 लाख सरकारी नौकरियां खाली पड़ी हैं। 2.5 ಲಕ್ಷ ಸರ್ಕಾರದ ಉದ್ಯೋಗಗಳು ಕರ್ನಾಟಕದಲ್ಲಿ ಖಾಲಿ ಬಿದ್ದಿದ್ದಾವೆ. स्कूल, कॉलेजेस, अस्पताल प्राइवेटाइज हो रहे हैं। ಸ್ಕೂಲ್ಗಳು, ಕಾಲೇಜುಗಳು, ಆಸ್ಪತ್ರೆಗಳು ಎಲ್ಲವನ್ನು ಕೂಡ ಖಾಸಗೀಕರಣ ಮಾಡ್ತಾ ಇದ್ದಾರೆ. तो हमारा पहला कदम, जिसको हम युवा निधि कहते हैं, ನಮ್ಮ ಮೊದಲನೇ ಹೆಜ್ಜೆ ಈ ವಿಷಯದಲ್ಲಿ ಅಂದ್ರೆ ಯುವ ನಿಧಿ ಹೆಸರಲ್ಲಿ ಈ ರಾಷ್ಟ್ರದ ಯುವಕರಿಗೆ ಒಂದು ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ. कर्नाटक के हर ग्रेजुएट को हर महीने 3000 रुपए सरकार देगी बैंक अकाउंट में। ಕರ್ನಾಟಕದ ಪ್ರತಿಯೊಬ್ಬ ಪದವೀಧರ ಯುವಕನಿಗೆ ಅವರ ಬ್ಯಾಂಕ್ ಅಕೌಂಟ್ ನಲ್ಲಿ ಪ್ರತಿ ತಿಂಗಳು ಕೂಡ 3000 ರೂಪಾಯಿಗಳನ್ನ ಅವರ ಖಾತೆಗೆ ಹಾಕುವಂತ ಕೆಲಸವನ್ನ ಯುವ ನಿಧಿ ಕಾರ್ಯಕ್ರಮದ ಹೆಸರಲ್ಲಿ और ಮಾಡ್ತೇವೆ. डिप्लोमा होल्डर्स को 1500 रुपए हर महीने 2 साल के लिए। ಕರ್ನಾಟಕದ ಎಲ್ಲ ಡಿಪ್ಲೊಮಾ ಹೋಲ್ಡರ್ಗಳು ಯಾರಿದ್ದಾರೆ ಅವರ ಅಕೌಂಟಿಗೆ 1 ತಿಂಗಳಿಗೆ 1500 ರೂಪಾಯಿ ಅವರ ಖಾತೆಗೆ ಹಾಕತಕ್ಕಂತ ಕೆಲಸವನ್ನು ಮಾಡ್ತೇವೆ. अब आप कहोगे महिलाओं के लिए आपने बोल दिया, युवाओं के लिए आपने बोल दिया, तो बीपीएल फैमिलीज जो हैं, परिवार हैं, उनके लिए क्या होगा। ನೀವೀಗ ನನ್ನನ್ನು ಕೇಳಬಹುದು, ಮಹಿಳೆಯರಿಗೆ ಇಷ್ಟು ಕಾರ್ಯಕ್ರಮ ಘೋಷಣೆ ಮಾಡಿದಿರಿ, ಯುವಕರಿಗೆ ಪದವೀಧರರಿಗೆ ಇಷ್ಟು ಘೋಷಣೆ ಮಾಡಿದಿರಿ, ಆದ್ರೆ ಈ ರಾಜ್ಯದಲ್ಲಿ ಸಾಕಷ್ಟು ದೊಡ್ಡ ಸಂಖ್ಯೆಯ ಬಿಪಿಎಲ್ ಕಾರ್ಡ್ ಇರುವಂತಹ ಬಡವರಿದ್ದಾರೆ, ಅವರಿಗೆ ಏನ್ ಮಾಡ್ತೀರಿ ಅನ್ನೋ ಮಾತನ್ನು ನನಗೆ ನೀವು ಕೇಳಬಹುದು. हम चाहते हैं कि कर्नाटक में कोई भी भूखा ना सोए। ನಾವು ಬಯಸ್ತೇವೆ ಕರ್ನಾಟಕದ ಯಾರೊಬ್ಬರು ಕೂಡ ಉಪವಾಸ, ಪ್ರತಿದಿನ ಉಪವಾಸ ಮಲಗಬಾರದು ಅಂತ ಕಾರ್ಯಕ್ರಮವನ್ನು ಕೊಡ್ತೇವೆ ಅಂತ. इसीलिए हर बीपीएल परिवार के हर मेंबर को 10 किलो चावल मिलेगा। ಆ ಕಾರಣಕ್ಕೋಸ್ಕರ ಈ ಕರ್ನಾಟಕದಲ್ಲಿರುವಂತಹ ಪ್ರತಿ ಒಬ್ಬ ಬಿಪಿಎಲ್ ಕಾರ್ಡ್ ಹೋಲ್ಡರಿಗೂ ಕೂಡ, ಯಾರ್ಯಾರ ಹತ್ರ ಬಿಪಿಎಲ್ ಕಾರ್ಡ್ ಇದೆ ಅವರೆಲ್ಲರೂ ಕೂಡ ಪ್ರತಿ ಒಬ್ಬರಿಗೆ ಪ್ರತಿ ತಿಂಗಳಿಗೆ 10 ಕೆಜಿ ಅಕ್ಕಿಯನ್ನ ಉಚಿತವಾಗಿ ಕೊಡುವಂತ ಅನ್ನಭಾಗ್ಯ ಕಾರ್ಯಕ್ರಮವನ್ನ ನಾವು ಜಾರಿ ತರ್ತಾ ಇದ್ದೇವೆ. पांचवा वायदा 5ನೇ ನನ್ನ ಒಂದು ಭರವಸೆ ಅಂತ ಹೇಳಂದ್ರೆ गृह ज्योति। ಗೃಹ ಜ್ಯೋತಿ ಅನ್ನುವಂತ ಒಂದು ಕಾರ್ಯಕ್ರಮ. हम चाहते हैं कि कर्नाटक में सब बच्चे शाम को पढ़ाई कर पाएं।
ನಾನು ಬಯಸ್ತೇನೆ ಗೃಹ ಜ್ಯೋತಿ ಕಾರ್ಯಕ್ರಮದ ಮುಖಾಂತರ ಕರ್ನಾಟಕದಲ್ಲಿರುವಂತ ವಿದ್ಯಾಭ್ಯಾಸ ಮಾಡ್ತಾ ಇರುವಂತ ಪ್ರತಿಯೊಬ್ಬ ಮಗುವು ಕೂಡ ಸಂಜೆ ಆದ ನಂತರ ಕತ್ತಲಿನಲ್ಲಿ ದೀಪದ ಬೆಳಕಿನಲ್ಲಿ ಓದುವಂತ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. हर घर में बिजली होनी चाहिए. ಪ್ರತಿಯೊಂದು ಮನೆಯಲ್ಲೂ ಕೂಡ ವಿದ್ಯುತ್ ಇರಬೇಕು ಅನ್ನೋಂತ ಸ್ಥಿತಿ ಬರಬೇಕಾಗ್ತದೆ. इसलिए गृह ज्योति के माध्यम से 200 यूनिट बिजली के मुफ्त में कर्नाटक की सरकार देने जा रही है. ಅದಕ್ಕೋಸ್ಕರ ಗೃಹ ಜ್ಯೋತಿ ಅನ್ನುವ ಹೆಸರಿನಲ್ಲಿ ಕರ್ನಾಟಕದ ಎಲ್ಲ ಮನೆಗಳಿಗೆ 200 ಯೂನಿಟ್ ಎಲೆಕ್ಟ್ರಿಸಿಟಿಯನ್ನ ಉಚಿತವಾಗಿ 200 ಯೂನಿಟ್ ಕೊಡುವಂತ ಗೃಹ ಜ್ಯೋತಿ ಕಾರ್ಯಕ್ರಮವನ್ನು ನಾವು ಘೋಷಣೆ अब ಮಾಡಿದ್ದೇವೆ. यहाँ किसान कहेंगे आपने सबके लिए काम कर दिया, हमारे लिए क्या किया? ಇಲ್ಲಿರುವಂತ ರೈತರು ಅನೇಕ ಜನ ಇರಬಹುದು, ರೈತರು ಬಹಳ ಇರುವಂತ ಪ್ರದೇಶ ಇದು. ಇಷ್ಟೆಲ್ಲ ನೀವು ಹೇಳಿದ ನಂತರ ನಮ್ಮ ರೈತರಿಗೆ ನೀವೇನ್ ಮಾಡಿದ್ರಿ ಅಂತ ನೀವು नरेंद्र ಕೇಳಬಹುದು. मोदी जी ने आपको 5 काले कानून दिए, आपसे चोरी करने की कोशिश की. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿ ಕೇಂದ್ರದಲ್ಲಿ ಕೆಲವು ಕಾಯ್ದೆಗಳನ್ನ ತಂದು ನಿಮ್ಮಿಂದ ಬೆಳೆದಂತ ಬೆಳೆಯನ್ನ ದರೋಡೆ ಮಾಡ್ತಕ್ಕಂತ ಕೆಲಸವನ್ನು ಅವರು ಮಾಡಿದ್ರು. इसीलिए कर्नाटक में कांग्रेस पार्टी की सरकार 5 साल के अंदर 1.5 लाख करोड़ रुपए किसानों के हित को देगी. ಆ ಕಾರಣಕ್ಕೋಸ್ಕರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ 5 ವರ್ಷದೊಳಗಾಗಿ 1,50,000 ಕೋಟಿ ರೂಪಾಯಿಗಳನ್ನ ರೈತರಿಗೋಸ್ಕರ ಖರ್ಚು ಮಾಡುವಂತ ರೈತ ನಿಧಿಯನ್ನು ಮುಖಾಂತರ ಖರ್ಚು ಮಾಡತಕ್ಕಂತ ಕಾರ್ಯಕ್ರಮವನ್ನು ನಾವು ಕೊಡ್ತೇವೆ. नरेंद्र मोदी की सरकार ने आपको बीमा, आपसे बीमा का पैसा चोरी किया, छीना. ರೈತರಿಗೆ ಕೃಷಿ ಯೋಜನೆ ಇದೆ, ವಿಮಾ ಯೋಜನೆ ಇದೆ, ಫಸಲ್ ಬಿಮಾ ಯೋಜನೆ ಮುಖಾಂತರ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು. ಅದರ ಮುಖಾಂತರ ರೈತರ ಹಣವನ್ನ ಅವರು ಕಳ್ಳತನ ಮಾಡುವಂತ ಪ್ರಯತ್ನ ಮಾಡಿದ್ರು. आप बीमा का पैसा भरते हो और जब आपके खेत को नुकसान होता है आपको 1 रुपया नहीं मिलता. ನೀವು ರೈತ ನಿಮ್ಮ ಕೃಷಿ ಬೆಳೆಗಳಿಗೋಸ್ಕರ ವಿಮಾ ಯೋಜನೆಯನ್ನು ಮಾಡಿದ್ರೆ, ಫಸಲ್ ಬಿಮಾ ಯೋಜನೆ ಮಾಡಿದ್ರೆ, ನೀವು ಅದರ ಕಂತನ್ನು ಕಟ್ಟಿದ್ರೆ ನಿಮ್ಮ ಬೆಳೆ ಹಾಳಾದಂತ ಸಂದರ್ಭದಲ್ಲಿ 1 ರೂಪಾಯಿ ಕೂಡ ಯಾರಿಗೂ ಕೂಡ ಪರಿಹಾರ ಸಿಕ್ಕಿರ್ತಕ್ಕಂತ ಉದಾಹರಣೆ ಇದುವರೆಗಿಲ್ಲ. इसलिए अगली सरकार 5,000 करोड़ रुपए किसानों के कॉम्पनसेशन के लिए रखेगी. ಆ ಕಾರಣಕ್ಕೋಸ್ಕರ ಮುಂದೆ ಬರುವಂತ ಕಾಂಗ್ರೆಸ್ ಸರ್ಕಾರ 5,000 ಕೋಟಿ ರೂಪಾಯಿಗಳನ್ನ ರೈತರ ವಿಮಾ ಯೋಜನೆಗೋಸ್ಕರ ಮೀಸಲಿಡತಕ್ಕಂತ ತೀರ್ಮಾನವನ್ನು ನಾವು आपके ಮಾಡಿದ್ದೇವೆ. खेत को नुकसान होगा, इस पैसे से आपकी मदद की जाएगी. ರೈತರಿಗೆ ಯಾರು ಉತ್ಪನ್ನ ಕಡಿಮೆ ಆಗಿ ಪ್ರಕೃತಿಯ ವೈಪರೀತ್ಯಗಳಿಂದ ತೊಂದರೆ ಆಗಿ ಉತ್ಪಾದನೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಆ ಹಣದಿಂದ ಅವರಿಗೆ ಪರಿಹಾರ ಕೊಡ್ತಕ್ಕಂತ ಕೆಲಸವನ್ನು ನಾವು ಮಾಡ್ತೇವೆ. और दूध पे जो 5 रुपए की सब्सिडी है उसको हम 7 रुपए की कर देंगे. 5 ರೂಪಾಯಿ ಹೈನುಗಾರಿಕೆ ಮಾಡುವಂತ ಹಾಲು ಮಾರ್ತಕ್ಕಂಥವರಿಗೆ 5 ರೂಪಾಯಿ ಏನ್ ಸಬ್ಸಿಡಿ ಇದೆ ಅದನ್ನ 2 ರೂಪಾಯಿ ಜಾಸ್ತಿ ಮಾಡಿ 7 ರೂಪಾಯಿ ಸಬ್ಸಿಡಿ ಕೊಡುವಂತ ತೀರ್ಮಾನ ನಾವು ಮಾಡಿದ್ದೇವೆ. अब आप ये पूछ सकते हो कि भाई ये 5 जो स्कीम है जिसको आप पहले दिन पहली कैबिनेट मीटिंग में पूरा करोगे, इसके लिए पैसा कहां से आएगा? ಈಗ ನೀವು ನನ್ನನ್ನು ಕೇಳಬಹುದು, ಈ 5 ಸ್ಕೀಮ್ಗಳಿದಾವೆ, ಇದನ್ನ ನಾವು ಸರ್ಕಾರ ರಚನೆ ಮಾಡಿದಂತ ಮೊದಲೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಜಾರಿ ಕೊಡ್ತೇವೆ ಅಂತೇಳಿ ತಾವು ಕೇಳಿದ್ದೇನೆ ಈಗಾಗಲೇ. ಅದಕ್ಕೆ ಹಣ ಎಲ್ಲಿಂದ ತರ್ತೀರಿ ಅನ್ನೋಂತ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಆ ಪ್ರಶ್ನೆಯನ್ನು ನೀವು ನನಗೆ ಕೇಳಬಹುದು. याद रखिए कि बीजेपी ने आपसे 40% पैसा चोरी किया है. ನೀವು ನೆನಪಿನಲ್ಲಿ ಇಟ್ಟುಕೊಳ್ಬೇಕು, ಈ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದವರು ತಮ್ಮಿಂದ 40% ಹಣವನ್ನ ನಿರಂತರವಾಗಿ ಕಳ್ಳತನ ಮಾಡ್ತಾ ಇದ್ದಾರೆ. मोदी जी उन नेताओं के नाम तक नहीं ले सकते. ಮೋದಿ ಅವರು ಆ ಯಾವ ಭ್ರಷ್ಟ ಶಾಸಕರ ಮುಖಂಡರ ಹೆಸರನ್ನು ಕೂಡ ಹೇಳಲಿಕ್ಕೆ ಅವರು ಧೈರ್ಯ ಮಾಡ್ತಾ ಇಲ್ಲ. अच्छा, मैंने पिछली मीटिंग में 2-3 मीटिंग पहले कहा था कि नाम तक नहीं लेते, तो 1-2 बार नाम ले लिया. ನಾವು ಹಿಂದಿನ 1-2-3 ಸಭೆಯಲ್ಲಿ ಹೇಳಿದ ನಂತರ ಈಗ ಕೆಲವು ಸಭೆಗಳಲ್ಲಿ ಅವರು ಹೆಸರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. मगर 40% पैसा उन्होंने चोरी किया था. ಆದ್ರೆ ಅವರೆಲ್ಲರೂ ಕೂಡ 40% ಹಣವನ್ನ ಕಳ್ಳತನ ಮಾಡಿದ್ರು. कांग्रेस पार्टी की सरकार ईमानदार सरकार होगी और आपका जो पैसा है वो पूरा का पूरा आपको देगी. ಕರ್ನಾಟಕದಲ್ಲಿ ಮುಂದೆ ಬರುವಂತಹ ಸರ್ಕಾರ ಪ್ರಾಮಾಣಿಕವಾಗಿರ್ತಕ್ಕಂಥ ಸರ್ಕಾರ ಆಗ್ತದೆ. ಹಾಗಾಗಿ 100ಕ್ಕೆ 100 ತೆರಿಗೆ ಕಟ್ಟತಕ್ಕಂಥ ಹಣ ಸಂಪೂರ್ಣ ನಿಮ್ಮ ಒಳಿತಿಗೋಸ್ಕರ ಬಳಸಲ್ಪಡ್ತದೆ. जितना पैसा इन्होंने आपसे चोरी किया है उतना पैसा इन स्कीम के माध्यम से हम आपके जेब में वापस डालेंगे. ಈ ಸರ್ಕಾರದಲ್ಲಿ ಎಷ್ಟು ಹಣ ನಿಮ್ಮಿಂದ 40% ಹಣವನ್ನು ಅವರು ಕಳ್ಳತನ ಮಾಡ್ತಾ ಇದ್ದಾರಲ್ಲ, ಅದನ್ನ ಸಂಪೂರ್ಣವಾಗಿ ನಿಲ್ಲಿಸಿ ಆ ಎಲ್ಲ ಹಣವನ್ನು ಕೂಡ ಈ ಎಲ್ಲ ಸ್ಕೀಮ್ಗಳಿಗೆ ಮತ್ತು ತಮಗೋಸ್ಕರ ಖರ್ಚು ಮಾಡತಕ್ಕಂತ हमारी सरकार ಕಾಂಗ್ರೆಸ್ ಸರ್ಕಾರ ಮಾಡ್ತಾರೆ. अरबपतियों की सरकार नहीं होगी, गरीबों की, किसानों की, मजदूरों की, युवाओं की सरकार होगी. ನಮ್ಮ ಕಾಂಗ್ರೆಸ್ ಸರ್ಕಾರ
ಕೋಟ್ಯಾಧಿಪತಿಗಳ ಸರ್ಕಾರ ಆಗೋದಿಲ್ಲ, ಅದು ಬಡವರ, ರೈತರ, ಯುವಕರ, ಜನಸಾಮಾನ್ಯರ ಸರ್ಕಾರವಾಗಿರ್ತದೆ ಅನ್ನೋ ಮಾತನ್ನು ಹೇಳಿ और हम आपकी रक्षा करेंगे। ನಾವು ನಿಮ್ಮ ರಕ್ಷಣೆಯನ್ನ ಮಾಡ್ತೇವೆ। आखिरी बात, इनको 40 नंबर बहुत अच्छा लगता है। ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ, ಬಿಜೆಪಿ ಅವರಿಗೆ 40 ಅನ್ನೋ ಒಂದು ಸಂಖ್ಯೆ ಬಹಳ ಚೆನ್ನಾಗಿ ಒಪ್ತದೆ ಮತ್ತು ಅವರ ಬಗ್ಗೆ ಪ್ರೀತಿ ಬಹಳ ಇದೆ। पिछले 4 साल इन्होंने 40 40 40 40 नंबर आप सबको हर चीज में याद दिलाया। ಕಳೆದ 4 ವರ್ಷಗಳಿಂದ ಅವರು 40 40 40 40 ಅಂತ ಹೇಳಿ ಆ 40 ನಿಮ್ಮ ಮನಸ್ಸಿನಲ್ಲಿ ನಾಟುವಂತ ರೀತಿಯಲ್ಲಿ ನಡೆದುಕೊಂಡಿದ್ದಾರೆ। सही बात है ना? हाँ, सब चीज में 40 40 40 40। ಇದೆಲ್ಲ ಸರಿ ಅಂತ ಕಾಣ್ತದೆ, ಹೆಣ್ಣುಮಕ್ಕಳು ತಲೆ ಆಡಿಸಿ ಒಪ್ಪಿದ್ರು, ಹೌದು ಸರಿ ಅಂತ ಹೇಳಿ, ಹಾಗಾಗಿ ಎಲ್ಲಿ ನೋಡಿದ್ರು ಕೂಡ 40 40 40 ಅಂತಲೇ ಕೇಳ್ತದೆ। इसलिए इनको 40 नंबर इतना अच्छा लगता है, इस इलेक्शन में आप इनको 40 सीटें दे दीजिए। ಅವರಿಗೆ 40 ಬಹಳ ಪ್ರೀತಿಯ ಸಂಖ್ಯೆ ಆಗಿರೋದ್ರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೆ ಕೇವಲ 40 ಸೀಟ್ಗಳನ್ನ ಮಾತ್ರ ಕೊಡಿ ಅಂತ ಕರ್ನಾಟಕದ ಮಹಾಜನತೆಯಲ್ಲಿ ನಾನು ಕೋರ್ತೇನೆ। और कांग्रेस पार्टी को कम से कम 150 सीटें दिलवानी है। ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಗೆ 150 ಸೀಟ್ಗಳನ್ನ ಕರ್ನಾಟಕದಲ್ಲಿ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ। क्यों? क्योंकि अगर 150 सीटें नहीं आई, ये फिर से चोरी करने की कोशिश करेंगे। ಅದಕ್ಕಿಂತ ಕಡಿಮೆ ಸೀಟ್ ಏನಾದ್ರು ನೀವು ಕೊಟ್ರೆ, ಸ್ವಲ್ಪ ಬಹುಮತವನ್ನು ಕೊಟ್ರೆ ಮತ್ತೆ ಶಾಸಕರನ್ನ ಕಳ್ಳತನ ಮಾಡುವಂತ ಕೆಲಸವನ್ನ ಈ ಪಕ್ಷದವರು ಮಾಡ್ತಾರೆ। फिर से एमएलए को खरीदने की कोशिश करेंगे। ಅವ್ರು ಮತ್ತೆ ಶಾಸಕರನ್ನ ಕಳ್ಳತನ ಕೊಳ್ಳುವಂತ ಕೆಲಸವನ್ನು ಮಾಡ್ತಾರೆ। मगर इस बार कांग्रेस पार्टी 150 सीट जीत के आएगी। ಆದ್ರೆ ಈ ಬಾರಿ ನನಗೆ ವಿಶ್ವಾಸ ಇದೆ, ಕರ್ನಾಟಕದ ಚುನಾವಣೆಯಲ್ಲಿ 150 ಸೀಟ್ಗಳನ್ನ ನಾವು ಗೆದ್ದು ಸರ್ಕಾರ ರಚನೆ ಮಾಡ್ತೇವೆ ಅಂತೇಳಿ। आप सब यहाँ आए, इसके लिए दिल से बहुत बहुत धन्यवाद। ತಾವೆಲ್ಲ ಕೂಡ ಬಂದಿದ್ದೀರಿ, ಅದಕ್ಕೋಸ್ಕರ ನಾನು ತಮ್ಮೆಲ್ಲರೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ। और देखिए, हमने आपसे कहा कि चुनाव जीतने के बाद हम पहला कदम क्या उठा रहे हैं। ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ, ಚುನಾವಣೆ ನಾವು ಗೆದ್ದ ನಂತರ ಮೇ 10ನೇ ತಾರೀಕು ತನಕ ನಾವು ಮೊದಲನೇ ತೀರ್ಮಾನ, ಮೊದಲನೇ ಹೆಜ್ಜೆ ಏನ್ ಇಡ್ತೇವೆ ಅಂತೇಳಿ। बीजेपी के लोगों को और प्रधानमंत्री को भी कह देना चाहिए कि वो क्या करने जा रहे हैं। ಬಿಜೆಪಿ ಅವರಿಗೆ ಮತ್ತು ಪ್ರಧಾನಮಂತ್ರಿಯವರಿಗೆ ಅವರು ಕೂಡ ಹೇಳಬೇಕಾಗ್ತದೆ, ನಾವು ಸರ್ಕಾರ ಗೆದ್ದು ಬಂದ್ರೆ ನಾವು ಏನ್ ಮಾಡ್ತೇವೆ ಅನ್ನೋದನ್ನ ಅವರು ಕೂಡ ಜನಗಳ ಮುಂದೆ ಹೇಳಬೇಕಾಗ್ತದೆ। जब बीजेपी के नेता खारगे जी की हत्या करने की बात करते हैं तो प्रधानमंत्री एक शब्द नहीं कहते हैं। ದುರಂತ ಅಂದ್ರೆ, ವಿಷಾದ ಅಂತೇಳಂದ್ರೆ, ಬಿಜೆಪಿಯ ನಾಯಕರೊಬ್ರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ, ಅವರ ಕುಟುಂಬವನ್ನ ಹತ್ಯೆ ಮಾಡುವಂತ ಮಾತಾಡಿದಂತ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಯವರು ಒಂದು ಅಕ್ಷರವನ್ನು ಕೂಡ ಹೇಳೋದಿಲ್ಲ। और हमें आतंकवाद के बारे में बताते हैं। ಆದ್ರೆ ನಮ್ಮನ್ನ ಆತಂಕವಾದಿಗಳು ಅಂತೇಳಿ ಅವ್ರು ಕರೀತಾರೆ। कांग्रेस पार्टी के नेता, 2 प्रधानमंत्री और 1 चीफ मिनिस्टर आतंकवाद के कारण मारे गए, शहीद हुए। ಭಾರತದಲ್ಲಿ 2 ಪ್ರಧಾನಮಂತ್ರಿಗಳು ಮತ್ತು ಒಬ್ಬರು ಮುಖ್ಯಮಂತ್ರಿಗಳು ಕಾಂಗ್ರೆಸ್ನವರು ಈ ರಾಷ್ಟ್ರಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ, ಹತ್ಯೆ ಆಗಿದ್ದಾರೆ ಅನ್ನೋದನ್ನು ಕೂಡ ಮರಿಬಾರದು। प्रधानमंत्री जी, मेरे परिवार के 2 सदस्य शहीद हुए हैं। ಪ್ರಧಾನಮಂತ್ರಿಗಳೇ, ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ, ನನ್ನ ಕುಟುಂಬದ 2 ಸದಸ್ಯರು ಈ ದೇಶಕ್ಕೋಸ್ಕರ ಹುತಾತ್ಮರಾಗಿದ್ದಾರೆ। आप मुझे आतंकवाद के बारे में कैसे सिखाओगे? ನೀವು ನನ್ನ ಬಗ್ಗೆ ಆತಂಕವಾದ ವಿಚಾರದಲ್ಲಿ, ಭಯೋತ್ಪಾದಕ ವಿಚಾರದಲ್ಲಿ ಹೇಗೆ ಹೇಳಲಿಕ್ಕೆ ಸಾಧ್ಯ? आप तो 24 घंटा सिक्योरिटी पीछे छुपे रहते हो। ನೀವಂತೂ ದಿನದ 24 ಗಂಟೆನೂ ಕೂಡ ತುಂಬಾ ರಕ್ಷಣೆಯಲ್ಲಿರುವಂತವ್ರು। जनता के बीच में आओ, जनता के साथ चलो। ನೀವು, ನಾನು ಆಹ್ವಾನ ಮಾಡ್ತೇನೆ, ನೀವು ಜನಗಳ ಮಧ್ಯೆ ಬನ್ನಿ, ಜನಗಳ ಮಧ್ಯೆ ಓಡಾಡಿ ಅಂತೇಳಿ ಪ್ರಧಾನಿಯವ್ರನ್ನ ಆಹ್ವಾನ ಮಾಡ್ತೇನೆ। और आपके नेता, जब हमारे नेता खारगे जी की हत्या करने की बात करते हैं तो इसके बारे में आपको बोलना चाहिए। ಯಾವಾಗ ನಿಮ್ಮ ಪಕ್ಷದ ಒಬ್ಬ ಮುಖಂಡ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವಂತವರು ಖರ್ಗೆ ಅವ್ರನ್ನ ಕೊಲೆ ಮಾಡುವಂತ ಮಾತನಾಡ್ತಾರೆ, ಅದರ ಬಗ್ಗೆ ವಿರುದ್ಧ ನೀವು ಮಾತಾಡುವಂತ ಧೈರ್ಯವನ್ನ ತೋರಿಸಬೇಕು। और खारगे जी के बारे में तमीज से बात करनी चाहिए आपको। ಖರ್ಗೆ ಅವರ ಬಗ್ಗೆ ಮಾತಾಡಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। धन्यवाद। जय हिंद। ಎಲ್ರಿಗೂ ಧನ್ಯವಾದ। ಜೈ ಹಿಂದ್।